ಕರವಿ ನಾರಾಯಣಗೌಡರ ಬಂಧನ ಖಂಡಿಸಿ ವಿವಿಧ ಕನ್ನಡಪರ ಸಂಘಟನೆಗಳು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿವೆ. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟಿಸಲಾಯಿತು. ಸಾರಾ ಗೋವಿಂದು ಸೇರಿ 106 ಮಂದಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಆದಷ್ಟು ಬೇಗ ನಾರಾಯಣಗೌಡರನ್ನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ರು. ಕೆಪಿಟಿಸಿಎಲ್ ನೇಮಕಾತಿ ಪತ್ರಕ್ಕಾಗಿ 106 ಆಕಾಂಕ್ಷಿಗಳು ಕೆಪಿಟಿಸಿಎಲ್ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಕಾರಿಗೆ ಅಂಬೇಡ್ಕರ್ ಗಾಂಧೀಜಿ ಫೋಟೋ ಅಂಟಿಸಿ ಕಿಡಿಕಾರಿದ್ರು. 2022ರ ಜನವರಿಯಂದು 1500 ಎಇ ಜೆಇ ಹುದ್ದೆಗೆ ಆಹ್ವಾನಿಸಿದ್ರು. ಜುಲೈ 2022ರಲ್ಲಿ ಪರೀಕ್ಷೆ ನಡೆದಿತ್ತು. ಜನವರಿ 2023 ಫಲಿತಾಂಶ ನೀಡಲಾಗಿದೆ. ದಾಖಲಾತಿ ಪರಿಶೀಲನೆ ಕೂಡ ಆಗಿದೆ. ತಾತ್ಕಾಲಿಕ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಹೊರತು ಅಂತಿಮ ಪಟ್ಟಿ ಬಿಡುಗಡೆ ಮಾಡಿಲ್ಲ ಅಂತ ಆಕಾಂಕ್ಷಿಗಳು ಪ್ರತಿಭಟಿಸಿದ್ರು. ಇಂದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ 14ನೇ ಪುಣ್ಯಸ್ಮರಣೆ. ಅಭಿಮಾನ್ ಸ್ಟುಡಿಯೋದಲ್ಲಿ ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ರು. ರಕ್ತದಾನ, ನೇತ್ರದಾನ, ಅನ್ನದಾನ ಪೂಜೆ ಹಾಗೂ ದೀಪೋತ್ಸವದಂತಹ ವಿಶೇಷ ಕಾರ್ಯಕ್ರಮಗಳು ನಡೆಯಿತು.